ನಮಸ್ಕಾರ. ಬ್ಲ್ಯಾಕ್ ಬೋರ್ಡ್, ಚಾಕ್ ಪೀಸ್ ಮತ್ತು ಕೇವಲ ಪುಸ್ತಕಗಳಿಗೆ ಸೀಮಿತವಾಗಿದ್ದ ಹಳೆ ತರಗತಿಗಳು ನೆನ್ಪಿದೆಯಲ್ವೇ? ಆ ಕಾಲ ಈಗ ಬದಲಾಗ್ತಿದೆ. ಇಂದು ನಾವು ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ನಮ್ಮ ಶಿಕ್ಷಣ ಕ್ಷೇತ್ರವನ್ನು ಹೇಗೆ ರೋಮಾಂಚಕಾರಿಯಾಗಿ ಬದಲಾಯಿಸುತ್ತಿದೆ ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ನೋಡಲಿದ್ದೇವೆ. ಶಿಕ್ಷಣ ಕ್ಷೇತ್ರ ಹಿಂದೆಂದಿಗಂತಲೂ ಅತಿ ವೇಗವಾಗಿ ಬೆಳೆಯುತ್ತಿದೆ ಮತ್ತು ಈ ಬೆಳವಣಿಗೆಯ ಕೇಂದ್ರ ಬಿಂದುವೇ ಈ ಹೊಸ ತಂತ್ರಜ್ಞಾನ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಹಳೆಯ ಶೈಲಿಯ ನಿಷ್ಕ್ರಿಯವಾದ ತರಗತಿಯ ವಾತಾವರಣವನ್ನು ಇಂದಿನ ಹೊಸ ಡೈನಾಮಿಕ್ ಆದ ಎಐ ಚಾಲಿತ ಶೈಕ್ಷಣಿಕ ವ್ಯವಸ್ಥೆಗೆ ಹೋಲಿಸಿದರೆ ಎಷ್ಟೊಂದು ದೊಡ್ಡ ವ್ಯತ್ಯಾಸವಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಶಿಕ್ಷಣ ಅನ್ನೋದು ಈಗ ಕೇವಲ ಒಂದಷ್ಟು ಮಾಹಿತಿಯನ್ನು ನೀಡುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ಇದು ಪ್ರತಿಯೊಬ್ಬರಿಗೂ ತಕ್ಕಂತೆ ಹೊಂದುವ ಹೆಚ್ಚು ಸಂವಾದಾತ್ಮಕವಾದ ಅಂದರೆ ಇಂಟರಾಕ್ಟಿವ್ ಆದ ಅದ್ಭುತ ಅನುಭವವಾಗಿ ಬದಲಾಗ್ತಿದೆ. ಈ ಬದಲಾವಣೆಯನ್ನ ಅರ್ಥ ಮಾಡಿಕೊಳ್ಳಲು ಆಧುನಿಕ ಶಿಕ್ಷಕರ ದೈನಂದಿನ ಕೆಲಸದ ಹಂತಗಳಿಗೆ ಅನುಗುಣವಾಗಿ 10 ಅದ್ಭುತ ಎಐ ಸಾಧನಗಳನ್ನು 6 ಮುಖ್ಯ ಭಾಗಗಳಲ್ಲಿ ನಾವು ವಿಂಗಡಿಸಿದ್ದೇವೆ. ಅವುಗಳೆಂದರೆ ಎಐ ಶಿಕ್ಷಣ ಕ್ರಾಂತಿ, ಪಾಠದ ತಯಾರಿಯ ವೇಗ ಹೆಚ್ಚಿಸುವಿಕೆ, ತರಗತಿಯಲ್ಲಿ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು, ಸುಲಭ ಮೌಲ್ಯಮಾಪನ, 24/7 ವೈಯಕ್ತಿಕಗೊಳಿಸಿದ ಬೆಂಬಲ ಮತ್ತು ಬೋಧನೆಯ ಭವಿಷ್ಯ. ಈ ರಚನೆಯಿಂದ ಯಾವ ಸಾಧನ ಎಲ್ಲಿ ಮತ್ತು ಹೇಗೆ ಕೆಲಸ ಮಾಡ್ತದೆ ಅನ್ನೋದು ನಮಗೆ ಸುಲಭವಾಗಿ ಅರ್ಥ ಆಗ್ತದೆ. ಮೊದಲನೇದಾಗಿ ಎಐ ಶಿಕ್ಷಣ ಕ್ರಾಂತಿಯ ಬಗ್ಗೆ ಮಾತನಾಡೋಣ. ಈ ಕ್ರಾಂತಿಯ ಅತಿ ಮುಖ್ಯ ಉದ್ದೇಶ ಕೇವಲ ತಂತ್ರಜ್ಞಾನವನ್ನ ಬಳಸುವುದು ಮಾತ್ರ ಅಲ್ಲ, ಬದಲಾಗಿ ಶಿಕ್ಷಕರ ಕೆಲಸದ ಹೊರೆಯನ್ನ ಗಣನೀಯವಾಗಿ ಕಡಿಮೆ ಮಾಡುವುದು. ಇದರಿಂದ ಅವರು ಬರೀ ಕಾಗದ ಪತ್ರಗಳ ಕೆಲಸದಲ್ಲಿ ಮುಳುಗಿರುವ ಬದಲು ವಿದ್ಯಾರ್ಥಿಗಳ ಬೌದ್ಧಿಕ ಬೆಳವಣಿಗೆಯತ್ತ ಸಂಪೂರ್ಣವಾಗಿ ಗಮನಹರಿಸಬಹುದು. ನಾವು ಕೇವಲ ಒಂದಷ್ಟು ಸಾಫ್ಟ್ವೇರ್ಗಳ ದೊಡ್ಡ ಪಟ್ಟಿಯನ್ನು ಓದುವ ಬದಲು ಶಿಕ್ಷಕರ ದಿನಚರಿಯ 4 ಪ್ರಮುಖ ಹಂತಗಳಾದ ಯೋಜನೆ, ಬೋಧನೆ, ಮೌಲ್ಯಮಾಪನ ಮತ್ತು ಬೆಂಬಲ ಇವುಗಳಿಗೆ ಅನುಗುಣವಾಗಿ ಈ ಸಾಧನಗಳನ್ನು ಗುಂಪು ಮಾಡಿದ್ದೇವೆ. ಇದರಿಂದ ಈ ಮಾಹಿತಿಯನ್ನು ಅತ್ಯಂತ ಸ್ಪಷ್ಟವಾಗಿ ಮತ್ತು ಪ್ರಯೋಗಾತ್ಮಕವಾಗಿ ನಮ್ಮ ದೈನಂದಿನ ಕೆಲಸದಲ್ಲಿ ಹೇಗೆ ಬಳಸಬಹುದು ಅಂತ ಗ್ರಹಿಸಲು ತುಂಬಾನೇ ಸಹಾಯಕವಾಗುತ್ತದೆ. ಈಗ ಮೊದಲನೇ ಹಂತವಾದ ಪಾಠದ ತಯಾರಿಯ ವೇಗ ಹೆಚ್ಚಿಸುವಿಕೆ ಕಡೆ ಗಮನ ಹರಿಸೋಣ. ತಡರಾತ್ರಿಯವರೆಗೂ ಎಚ್ಚರಿದ್ದು ಕಾಫಿ ಕುಡಿಯುತ್ತಾ ಪಾಠಗಳನ್ನು ಸಿದ್ಧಪಡಿಸುವ ದಿನಗಳು ಈಗ ಇತಿಹಾಸವಾಗುತ್ತಿವೆ. ತಂತ್ರಜ್ಞಾನವು ಈ ಕೆಲಸವನ್ನು ಎಷ್ಟು ಸುಲಭಗೊಳಿಸಿದೆ ಎಂದರೆ ಗಂಟೆಗಟ್ಟಲೆ ಹಿಡಿಯುತ್ತಿದ್ದ ಕೆಲಸ ಈಗ ಕೇವಲ ನಿಮಿಷಗಳಲ್ಲಿ ಮುಗಿದು ಹೋಗುತ್ತದೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆಯೆಂದರೆ AID.ai. ಇದೊಂದು ರೀತಿಯಲ್ಲಿ ಪಾಠದ ಯೋಜನೆ ಮಾಡುವ ಸೂಪರ್ ಹೀರೋ ಅಂತಾನೆ ಹೇಳ್ಬೋದು. ಇದು ಲೆಸನ್ ಪ್ಲಾನಿಂಗ್ ಅನ್ನು ಸಂಪೂರ್ಣವಾಗಿ ಆಟೋ ಪೈಲಟ್ ಮೋಡ್ಗೆ ತರ್ತದೆ. ನಮ್ಮ ಪಠ್ಯಕ್ರಮಕ್ಕೆ ತಕ್ಕಂತೆ ಚೌಕಟ್ಟುಗಳನ್ನು ಮತ್ತು ಬೇರೆ ಬೇರೆ ಕಲಿಕಾ ಶೈಲಿಗಳಿಗೆ ಹೊಂದುವಂತಹ ಆಸಕ್ತಿದಾಯಕ ಚಟುವಟಿಕೆಗಳನ್ನು ಇದು ಕಣ್ಣು ಮುಚ್ಚಿ ತೆರೆಯೋದರೊಳಗೆ ಸಿದ್ಧಪಡಿಸಿಕೊಡ್ತದೆ. ಇದೇ ಸಾಲಿನಲ್ಲಿ ಬರುವ ಮತ್ತೊಂದು ಅದ್ಭುತ ಸಾಧನ ಡಿಫಿಟ್. ವಿದ್ಯಾರ್ಥಿಯ ಭಾಷೆಯ ಹಿನ್ನೆಲೆ ಅಥವಾ ಅವರ ಕೌಶಲ್ಯದ ಮಟ್ಟ ಏನೇ ಇರಲಿ, ಪ್ರತಿಯೊಬ್ಬರಿಗೂ ಹೊಂದುವಂತಹ ಅತ್ಯಂತ ವೈಯಕ್ತಿಕಗೊಳಿಸಿದ ಕಲಿಕಾ ಸಾಮಗ್ರಿಗಳನ್ನು ಇದು ಸಲೀಸಾಗಿ ಸೃಷ್ಟಿಸುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವರವರ ವೇಗದಲ್ಲಿ ಕಲಿಯಲು ಸಹಾಯ ಮಾಡುವ ಮೂಲಕ ಕಲಿಕೆಯನ್ನು ಎಲ್ಲರಿಗೂ ತಲುಪುವಂತೆ ಮಾಡುವುದೇ ಇದರ ವಿಶೇಷತೆ. ಇನ್ನು MagicSchool.ai ಬಗ್ಗೆ ಹೇಳಲೇಬೇಕು. ಇದು 40ಕ್ಕೂ ಹೆಚ್ಚು ವಿಭಿನ್ನ ಬೋಧನಾ ಸಾಧನಗಳನ್ನು ಒಳಗೊಂಡಿರುವ ಅಕ್ಷರಶಃ ಒಂದು ಮಾಂತ್ರಿಕ ದಂಡ. ಪದೇ ಪದೇ ಮಾಡಬೇಕಾದ ಬೋರ್ ಹೊಡೆಸುವ ಕೆಲಸಗಳಿಗೆ ಗಂಟೆಗಟ್ಟಲೆ ಸಮಯ ವ್ಯಯಿಸುವುದನ್ನು ಇದು ಕೆಲವೇ ಕ್ಲಿಕ್ಗಳಲ್ಲಿ ನಿವಾರಿಸುತ್ತದೆ. ಕಸ್ಟಮ್ ಪಾಠ ಯೋಜನೆಗಳನ್ನು ರಚಿಸುವುದರಿಂದ ಹಿಡಿದು ಗ್ರೇಡಿಂಗ್ ರೂಬ್ರಿಕ್ಗಳನ್ನು ವಿನ್ಯಾಸಗೊಳಿಸುವವರೆಗೆ ಮತ್ತು ಅನುವಾದದವರೆಗೆ ಒಂದಾ ಎರಡಾ ಎಲ್ಲವನ್ನೂ ಇದು ಒಂಟಿ ಕೈಯಲ್ಲಿ ನಿಭಾಯಿಸುತ್ತದೆ. ಸರಿ, ಪಾಠದ ತಯಾರಿ ಆಯ್ತು. ಆದರೆ ಉಪನ್ಯಾಸಗಳ ಸಮಯದಲ್ಲಿ ವಿದ್ಯಾರ್ಥಿಗಳ ಗಮನವನ್ನು ಸಂಪೂರ್ಣವಾಗಿ ಹಿಡಿದಿಟ್ಟುಕೊಳ್ಳುವುದು ಹೇಗೆ? ಇದು ಬಹುಶಃ ಪ್ರತಿಯೊಬ್ಬರ ಮುಂದಿರುವ ಅತಿ ದೊಡ್ಡ ಸವಾಲು. ಇದೇ ಕಾರಣಕ್ಕೆ ತರಗತಿಯಲ್ಲಿ ವಿದ್ಯಾರ್ಥಿಗಳ ನೇರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಮತ್ತು ಬೋಧನಾ ಪ್ರಕ್ರಿಯೆಗೆ ನಿಜವಾದ ಜೀವ ತುಂಬುವ ಸಾಧನಗಳ ಬಗ್ಗೆ ನಾವೀಗ ನೋಡೋಣ. ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ವಿಷಯವೆಂದರೆ ಮೆಂಟಿಮೀಟರ್. ಈ ಸಾಧನ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆಯನ್ನು ಆಕಾಶದೆತ್ತರಕ್ಕೆ ಏರಿಸುತ್ತದೆ. ಕೇವಲ ನಿಷ್ಕ್ರಿಯವಾಗಿ ಪಾಠ ಕೇಳುತ್ತಿದ್ದವರನ್ನು ಲೈವ್ ಪೋಲ್ಗಳು ಮತ್ತು ರಸಪ್ರಶ್ನೆಗಳ ಮೂಲಕ ತರಗತಿಯ ಸಕ್ರಿಯ ಭಾಗವಾಗುವಂತೆ ಮಾಡುತ್ತದೆ. ಪಾಠ ಅರ್ಥವಾಗುತ್ತಿದೆಯೋ ಇಲ್ಲವೋ ಎಂಬ ಬಗ್ಗೆ ತಕ್ಷಣದ ಪ್ರತಿಕ್ರಿಯೆಯನ್ನು ಪಡೆಯಲು ಇದೊಂದು ಅದ್ಭುತ ದಾರಿ. ಹಾಗೆಯೇ ತರಗತಿಯಲ್ಲಿನ ಪ್ರಸ್ತುತಿಗಳನ್ನು ಕಣ್ಣುಮನ ಸೆಳೆಯುವಂತೆ ಮಾಡಲು ನಿಮಗೆ ಯಾವುದೇ ಗ್ರಾಫಿಕ್ ಡಿಸೈನ್ ಜ್ಞಾನವಿಲ್ಲದಿದ್ದರೂ ಚಿಂತೆಯಿಲ್ಲ. ಕ್ಯಾನ್ವಾ ಮ್ಯಾಜಿಕ್ ಸ್ಟುಡಿಯೋ ಒಂದು ಗುಪ್ತ ಅಸ್ತ್ರದಂತೆ ಕೆಲಸ ಮಾಡುತ್ತದೆ.
ನಿಮ್ಮ ಕಲ್ಪನೆಗಳನ್ನು ಮತ್ತು ನೋಡಲು ಬೋರಿಂಗ್ ಎನಿಸುವ ಪಠ್ಯವನ್ನು ಕೇವಲ ನಿಮಿಷಗಳಲ್ಲಿ ಅತ್ಯಂತ ಸುಂದರವಾದ ವೃತ್ತಿಪರ ಗುಣಮಟ್ಟದ ಇನ್ಫೋಗ್ರಾಫಿಕ್ಸ್ ಮತ್ತು ಆಕರ್ಷಕ ರೇಖಾಚಿತ್ರಗಳಾಗಿ ಬದಲಾಯಿಸಲು ಇದು ಸಹಾಯ ಮಾಡುತ್ತದೆ. ಮತ್ತೊಂದು ದೊಡ್ಡ ಸಮಸ್ಯೆ ಅಂದ್ರೆ ನೋಟ್ಸ್ ಮಾಡಿಕೊಳ್ಳೋದು. ಪಾಠ ಮಾಡುವಾಗ ಅಥವಾ ಕೇಳುವಾಗ ನೋಟ್ಸ್ ಬರೆದುಕೊಳ್ಳುವ ಕಷ್ಟವನ್ನು ಆಡಿಯೋ ಪೆನ್ ಸಂಪೂರ್ಣವಾಗಿ ನಿವಾರಿಸುತ್ತದೆ. ಇದು ಮಾತನಾಡುವ ಉಪನ್ಯಾಸಗಳನ್ನು ರೆಕಾರ್ಡ್ ಮಾಡಿ ತಕ್ಷಣವೇ ಅದನ್ನು ಸ್ಪಷ್ಟವಾದ ಮತ್ತು ಓದಲು ಸುಲಭವಾದ ಬಹುಭಾಷಾ ಪಠ್ಯವಾಗಿ ಪರಿವರ್ತಿಸುತ್ತದೆ. ಇದರಿಂದ ರೆಫರೆನ್ಸ್ ಸಾಮಗ್ರಿಗಳನ್ನು ಸೃಷ್ಟಿಸುವುದು ಈಗ ಮಕ್ಕಳಾಟ. ಈಗ ಪಾಠ ಮುಗಿದ ನಂತರ ಶುರುವಾಗುವ ಆ ದೊಡ್ಡ ಗ್ರೇಡಿಂಗ್ ಮ್ಯಾರಥಾನ್ ಬಗ್ಗೆ ಮಾತನಾಡೋಣ. ಪೇಪರ್ ತಿದ್ದುವುದರಲ್ಲೇ ಅರ್ಧ ಜನ್ಮ ಕಳೆದು ಹೋಗುತ್ತೆ ಅಂತ ಅನಿಸೋದು ಸಹಜ. ಶಾಲಾ ಸಮಯದ ನಂತರದ ಬಿಡುವಿನ ವೇಳೆಯನ್ನು ನಿಮಗಾಗಿ ಮರಳಿ ಪಡೆಯಲು ಮತ್ತು ಈ ಮೌಲ್ಯಮಾಪನವನ್ನು ಸುಲಭಗೊಳಿಸಲು ವಿನ್ಯಾಸಗೊಳಿಸಲಾದ ಸಾಧನಗಳನ್ನು ಈಗ ಪರಿಚಯ ಮಾಡಿಕೊಳ್ಳೋಣ. ಇಲ್ಲಿದೆ ನೋಡಿ, ಗೇಮ್ ಚೇಂಜರ್, ಅದೇ ಗ್ರೇಟ್ ಸ್ಕೋಪ್. ಇದು ಅಕ್ಷರಶಃ ಒಂದು ಕ್ರಾಂತಿ. ಹೆಚ್ಚು ಸಮಯ ತೆಗೆದುಕೊಳ್ಳುವ ಅಂಕ ನೀಡುವ ಮತ್ತು ಉತ್ತರ ಪರೀಕ್ಷಿಸುವ ಕೆಲಸವನ್ನು ಇದು ತಡರಹಿತವಾಗಿ ಆಟೋಮ್ಯಾಟಿಕ್ ಆಗಿ ಮಾಡುತ್ತದೆ. ಹೀಗೆ ಸಮಯ ಉಳಿತಾಯವಾಗುವುದರಿಂದ ವಿದ್ಯಾರ್ಥಿಗಳಿಗೆ ಕೇವಲ ಅಂಕಗಳನ್ನು ನೀಡುವ ಬದಲು ಅವರ ಬೆಳವಣಿಗೆಗೆ ಪೂರಕವಾದ ಉತ್ತಮ ಮತ್ತು ವೈಯಕ್ತಿಕ ಪ್ರತಿಕ್ರಿಯೆ ನೀಡುವ ಕಡೆಗೆ ಹೆಚ್ಚು ಗಮನ ಹರಿಸಬಹುದು. ಇದೇ ವಿಭಾಗದಲ್ಲಿ ಬ್ರಿಸ್ಕ್ ಟೀಚಿಂಗ್ ಕೂಡ ಗಮನ ಸೆಳೆಯುತ್ತದೆ. ಇದೊಂದು ಕೇವಲ ಸಾಫ್ಟ್ವೇರ್ ಅಲ್ಲ, ಮೌಲ್ಯಮಾಪನಗಳನ್ನು ರಚಿಸುವ ಮತ್ತು ವಿದ್ಯಾರ್ಥಿಗಳ ದೀರ್ಘಕಾಲೀನ ಪ್ರಗತಿಯನ್ನು ಟ್ರ್ಯಾಕ್ ಮಾಡುವ ಭಾರವನ್ನು ಹೊರುವ ಒಂದು ಸಮಗ್ರ ಸಹಶಿಕ್ಷಕ ಅಂತಲೇ ಹೇಳಬಹುದು. ಆಡಳಿತಾತ್ಮಕ ಮತ್ತು ಡೇಟಾ ನಿರ್ವಹಣೆಯ ಹೊರೆಯನ್ನು ಇದು ಕಡಿಮೆ ಮಾಡೋದ್ರಿಂದ ವಿದ್ಯಾರ್ಥಿಗಳೊಂದಿಗೆ ಅರ್ಥಪೂರ್ಣ ಸಂಬಂಧಗಳನ್ನು ಬೆಳೆಸಲು ಸಾಕಷ್ಟು ಸಮಯ ಸಿಗುತ್ತದೆ. ಇನ್ನು ಶಿಕ್ಷಕರ ದೈನಂದಿನ ಕಾರ್ಯವಿಧಾನದ ಕೊನೆಯ ಹಂತವಾದ ನಿರಂತರ ಬೆಂಬಲದ ಕಡೆಗೆ ಈಗ ಸಾಗೋಣ. ಕಲಿಕೆ ಎಂಬುದು ಶಾಲೆಯ ಗಂಟೆ ಬಾರಿಸಿದ ತಕ್ಷಣ ಮುಗಿಯೋದಿಲ್ಲ, ಹೌದಲ್ವಾ? ಸಾಮಾನ್ಯ ತರಗತಿಯ ಸಮಯವನ್ನು ಮೀರಿ ಕೃತಕ ಬುದ್ಧಿಮತ್ತೆ ಹೇಗೆ ದಿನದ 24 ಗಂಟೆಯೂ ಪ್ರತಿಯೊಬ್ಬರಿಗೂ ವೈಯಕ್ತಿಕ ಗಮನವನ್ನು ನೀಡಬಲ್ಲದು ಎಂಬುದನ್ನು ನಾವೀಗ ನೋಡಲಿದ್ದೇವೆ. ಮತ್ತು ಇದು ಅತ್ಯದ್ಭುತವಾಗಿ ವಿವರಿಸುವುದೇನೆಂದರೆ, ಕೀಗೋ ಮತ್ತು ಸ್ಕೂಲ್ ಎಐ ಎರಡೂ ಸಹ ಸಂವಾದಾತ್ಮಕ ಚಾಟ್ಬೋಟ್ಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಕಸ್ಟಮೈಸ್ ಮಾಡಿದ ಟ್ಯೂಟೋರಿಂಗ್ ಅನ್ನು ಹೇಗೆ ಒದಗಿಸುತ್ತವೆ ಎಂಬುದನ್ನು. ಕೀಗೋ ನೈಜ ಸಮಯದ ಪ್ರತಿಕ್ರಿಯೆ ನೀಡಿದರೆ, ಸ್ಕೂಲ್ ಎಐ ಒಂದು ಮೀಸಲಾದ ಸಹಶಿಕ್ಷಕರಂತೆ ಕಾರ್ಯನಿರ್ವಹಿಸುತ್ತದೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಸರಿಯಾದ ಮಾರ್ಗದರ್ಶನ ಸಿಗುವಂತೆ ಇವು ಮಾಡುತ್ತವೆ. ನಮ್ಮ ಈ ವಿಷಯಾಧಾರಿತ ಪಯಣವನ್ನು ಈಗ ಮುಕ್ತಾಯಗೊಳಿಸುತ್ತಾ, ಬೋಧನೆಯ ಭವಿಷ್ಯ ಹೇಗಿರಲಿದೆ ಮತ್ತು ಈ ತಂತ್ರಜ್ಞಾನಗಳು ಏಕೆ ಇಷ್ಟೊಂದು ಮುಖ್ಯವಾಗಿವೆ ಎಂಬುದರ ಅಂತಿಮ ಕಾರಣದತ್ತ ಗಮನ ಹರಿಸೋಣ. ತಂತ್ರಜ್ಞಾನ ಎಷ್ಟೇ ಮುಂದುವರಿದನು, ಬೋಧನೆಯಲ್ಲಿನ ಅತ್ಯಮೂಲ್ಯವಾದ ಎಂದಿಗೂ ಬದಲಾಯಿಸಲಾಗದ ಆ ಮಾನವೀಯ ಸ್ಪರ್ಶದ ಮಹತ್ವದ ಬಗ್ಗೆ ಸ್ವಲ್ಪ ಯೋಚಿಸೋಣ. ನಾವು ಚರ್ಚಿಸುತ್ತಿರುವ ಮೂಲ ಮಾಹಿತಿಯ ಅತಿ ಪ್ರಮುಖ ಸಂದೇಶ ಎಲ್ಲಿದೆ? ಶಿಕ್ಷಣದಲ್ಲಿ ಎಐಯ ನಿಜವಾದ ಶಕ್ತಿ ಇರುವುದು ಕೇವಲ ಬೋಧನಾ ಪ್ರಕ್ರಿಯೆಗಳನ್ನು ವೇಗಗೊಳಿಸುವುದರಲ್ಲಿ ಅಲ್ಲ, ಬದಲಾಗಿ ನಮಗೆ ಆ ಅತ್ಯಮೂಲ್ಯವಾದ ಸಮಯವನ್ನು ಉಳಿಸಿಕೊಡುವುದರಲ್ಲಿದೆ. ಆ ಉಳಿಸಿದ ಸಮಯವನ್ನು ವಿದ್ಯಾರ್ಥಿಗಳೊಂದಿಗೆ ಆಳವಾದ ಮತ್ತು ಅರ್ಥಪೂರ್ಣವಾದ ಸಂಬಂಧಗಳನ್ನು ನಿರ್ಮಿಸಲು ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯ ಬೌದ್ಧಿಕ ಬೆಳವಣಿಗೆಯನ್ನು ಪೋಷಿಸಲು ನಾವು ಬಳಸಿಕೊಳ್ಳಬಹುದು. ಇದೇ ನಿಜವಾದ ಬದಲಾವಣೆ. ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ನಿರ್ಣಾಯಕ ಅಂಶವೆಂದರೆ, ಪರಿವರ್ತನೆ ತರಬಲ್ಲ ಇಂಥ ಅತ್ಯದ್ಭುತ ತಂತ್ರಜ್ಞಾನಗಳ ಪೈಕಿ ಆಧುನಿಕ ಬೋಧನಾ ಕಾರ್ಯವಿಧಾನದಲ್ಲಿ ನಿಮ್ಮ ಪ್ರಕಾರ ಮೊದಲು ಬಳಕೆಯಾಗಬೇಕಾದ ಸಾಧನ ಯಾವುದು? ಈ ಆಸಕ್ತಿದಾಯಕ ಪ್ರಶ್ನೆಯೊಂದಿಗೆ ಈ ಅದ್ಭುತ ಸಾಧನಗಳನ್ನು ಮತ್ತಷ್ಟು ಅನ್ವೇಷಿಸುವ ಉತ್ಸಾಹವನ್ನು ಮೂಡಿಸುತ್ತಾ ಇಂದಿನ ಈ ವಿಶ್ಲೇಷಣೆಯನ್ನು ನಾವು ಮುಕ್ತಾಯಗೊಳಿಸೋಣ. ಭವಿಷ್ಯದ ಕಲಿಕೆಯು ನಿಜಕ್ಕೂ ರೋಮಾಂಚಕಾರಿಯಾಗಿದೆ.